ಹಾಯ್ ಫ್ರೆಂಡ್ಸ್, ಮೆಂತ್ಯ ಕಡುಬು ಮಾಡೋಕ್ಕೆ ಹಿಟ್ಟು ಈ ಥರ ಸಾಫ್ಟಾಗಿರ್ಲಾರ್ದಂಗೆ ಸ್ವಲ್ಪ ಗಟ್ಟಿಯಾಗಿದೆ, ಚೆನ್ನಾಗಿರುತ್ತೆ. ಇದನ್ನ ತೊಗೊಂಡು ಹೀಗೆ ತೆಳ್ಳಗೆ ಉದ್ದಕ್ಕೆ ಮಾಡಿಕೊಂಡು ಹಿಟ್ಟಾಕಿ, ಒಣ ಹಿಟ್ಟು. ಆವಾಗ ಉಳ್ಳೆಗಳು ಅಂಟ್ಕೊಳೋದಿಲ್ಲ ಒಂದಕ್ಕೊಂದು. ಸೊ ಈ ರೀತಿ ಈ ಸೈಜಲ್ಲಿ ಮಾಡ್ಕೊಳ್ತಾ ಹೋದರೆ ಮೆಂತ್ಯ ಕಡುಬು ಆಗುತ್ತೆ. ಸೊ ನಾವು ಈ ಥರ ಮಾಡ್ತೀವಿ. ಕೆಲವರು ಚಪಾತಿ ಉದ್ಬಿಟ್ಟು ಕಟ್ ಮಾಡಿ ಹಾಗೆಲ್ಲ ಮಾಡ್ತಾರೆ. ನಾವು ಈ ಥರ ರೌಂಡ್ ಕೂಡ ಮಾಡ್ಬೋದು. ನಾವು ಹಿಂಗೆ ಮಾಡೋದು. ಸೊ ಇದನ್ನೆಲ್ಲ ಮಾಡಿಕೊಂಡು ಇಷ್ಟ ಆಗಿದೆ. ಇದನ್ನ ಫಸ್ಟ್ ಇವಾಗ ಏನು ಮಾಡೋದಪ್ಪ ಅಂದರೆ, ಇದನ್ನ ಚೆನ್ನಾಗಿ ಒಂದು ಅಂಟ್ಕೊಂಡ್ರೆ ಸ್ವಲ್ಪ ಬಿಡಿಸ್ಕೊಂಡ್ರೆ ನೀರು ಕುದೀತಿರುತ್ತಲ್ವ, ನೀರು ಕುದಿಯೋಕೆ ಇಟ್ಟಿರಬೇಕು. ನೀರು ಕುದಿಯೋ ನೀರಿಗೆ ಇದನ್ನ ಹಾಕಿ ಸ್ವಲ್ಪ ಒಂದು 2 to 3 ಡ್ರಾಪ್ಸ್ ಅಷ್ಟು ಎಣ್ಣೆ ಹಾಕಿದರೆ ಅಂಟ್ಕೊಳೋದಿಲ್ಲ, ಚೆನ್ನಾಗಿ ಬಿಡಿಯಾಗೇ ಇರುತ್ತೆ. ಸೊ ಕಲಸಿದ್ರೆ ಅದು ಕುದಿಯೋಕೆ ಇಡೋದು ಸೈಡಿಗೆ. ಮತ್ತು ಈ ಕಡೆ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ದಷ್ಟು ಚೆನ್ನಾಗಿರುತ್ತೆ. ಸೊ ಮೆಂತ್ಯ ಸೊಪ್ಪನ್ನ ನಾನು ಮೆಂತ್ಯ ಸೊಪ್ಪನ್ನ ಬಿಡಿಸ್ಕೊಂಡು ತೊಳೆದಿಟ್ಟಿದ್ದೀನಿ. ಸೊ ಮೆಂತ್ಯ ಸೊಪ್ಪು ಜಾಸ್ತಿ ಇದ್ರೇ ಫ್ಲೇವರ್ ಚೆನ್ನಾಗಿರುತ್ತೆ. ಎಣ್ಣೆಗೆ ಮೆಂತ್ಯ ಸೊಪ್ಪು ಡೈರೆಕ್ಟ್ ಹಾಕಿದರೆ ಸ್ವಲ್ಪ ಹಸಿ ಫ್ಲೇವರ್ ಹೋದ್ಮೇಲೆ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಈರುಳ್ಳಿ ಎಲ್ಲ ಮಗ್ಗಿಸ್ಕೋಬೇಕು. ಅದೆಲ್ಲ ಸ್ವಲ್ಪ ಹಸಿ ಫ್ಲೇವರ್ ಹೋಗೈತೆ, ಹಸಿ ವಾಸನೆ ಹೋಗೈತೆ ಅಂತ ಗೊತ್ತಾದಮೇಲೆ ಟೊಮೆಟೊ ಹಾಕಿ ಕೈ ಆಡಿಸ್ಬೇಕು. ಸೊ ಇದು ಚೆನ್ನಾಗಿ ಕುದಿಬೇಕು. ಅಷ್ಟರೊಳಗೆ ಆ ಕಡೆ ಕುದೀತಿರುತ್ತೆ. ಸ್ವಲ್ಪ ಉಪ್ಪು, ಹರಳುಪ್ಪು ಹಾಕಿದರೆ ಚೆನ್ನಾಗಿರುತ್ತೆ, ಹರಳುಪ್ಪು. ಆಮೇಲೆ ಅರಿಶಿನ ಪುಡಿ, ಆಮೇಲೆ ಮಸಾಲ ಪುಡಿ, ಖಾರ ಪುಡಿ, ಆಮೇಲೆ ಇಷ್ಟು ಹಾಕಿ ಕೈ ಆಡಬೇಕು. ಸೊ ಇದು ಚೆನ್ನಾಗಿ ಕೈ ಆಡಿದ್ಮೇಲೆ ಸ್ವಲ್ಪ ನೀರು ಹಾಕಿ ಕೈ ಆಡ್ತಾ ಇರಬೇಕು. ಸೊ ಅವಾಗ ಅದು ಕುದಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅರ್ಧ ಕುದಿಬೇಕು. ಅಷ್ಟರೊಳಗೆ ಅದು ಕೂಡ ಆ ಕಡೆ ಕೂಡ ಅದು ಮೆಂತ್ಯ ಕಡುಬು ಕುದೀತಾ ಇರುತ್ತೆ ಚೆನ್ನಾಗಿ. ಅದನ್ನ ನೋಡಿದ್ರೆ ಹಿಟ್ಟಿರೋದೆಲ್ಲ ಹೋಗಿದೆ ಅಂತ ಗೊತ್ತಾದಮೇಲೆ ಸೊ ಸಣ್ಣಗಿಟ್ಟು ಇದನ್ನ ಇಲ್ಲಿ ಕುದಿಸ್ಕೊಂಡ್ರೆ ಒಗ್ಗರಣೆನ ಅದ್ರೊಳಗೆ ಹಾಕಿ ಕೈ ಆಡಬೇಕು. ಆಗಲೇ ಕಲರೆಲ್ಲ ಚೇಂಜ್ ಆಗುತ್ತೆ. ಸೊ ಅವಾಗ ನೀಟಾಗಿ ಕಲಿಸ್ಕೊಂಡು ಸಣ್ಣಗಿಟ್ಟು ಕುದಿಲಿಕ್ಕೆ ಬಿಡಬೇಕು. ಇದು ಎಷ್ಟು ಜಾಸ್ತಿ ಕುದಿಯುತ್ತೋ ಅಷ್ಟು ಮೆಂತ್ಯ ಕಡುಬು ತಿಂದಾಗೆ ಒಣ ಅನಿಸೋದಿಲ್ಲ. ಅದು ಲಿಕ್ವಿಡ್ನೆಲ್ಲ ಹೀರ್ಕೊಂಡಿರುತ್ತೆ. ಸೊ ಅವಾಗ ಚೆನ್ನಾಗಿರುತ್ತೆ. ಇಷ್ಟೇ, ರುಚಿ ಮೆಂತ್ಯ ಕಡುಬು ಮಾಡಿಕೊಂಡು ತಿಂದು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.